ಆತ್ಮೀಯರೇ, ವಾಸ್ತುವನ್ನು ನಂಬೋರು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದ್ದಾರೆ. ಆದರೆ ನಮ್ಮ ಸ್ನೇಹಿತನೊಬ್ಬ ಯಾವ ವಾಸ್ತುವನ್ನು ಕೇಳದೆ, ಯಾವ ವಾಸ್ತು ತಜ್ಞರನ್ನು ವಿಚಾರಿಸ್ದೇನೆ ತಾನಾಗೇನೆ ಒಂದು ಮನೆ ಕಟ್ಟಿಸ್ಕೊಂಡ, ತುಂಬ ಸುಖವಾಗಿ ಅದರಲ್ಲಿ ವಾಸವಾಗಿದ್ದ. ಭಾಳ ಜನ ನೋಡಿದವರು ಸಹ ಅದೇ ರೀತಿ ಮನೆಯನ್ನು ಕಟ್ಟಬೇಕು ಅಂತ ಹೇಳಿ ಅನುಕರಿಸ್ತಾ ಇದ್ರು. ಆದರೆ ನಮ್ಮ ಸ್ನೇಹಿತ ಒಬ್ಬ ಹೇಳಿದ, ನಮ್ಮೂರಿಗೊಬ್ರು ವಾಸ್ತು ತಜ್ಞರು ಬಂದಿದ್ದಾರೆ, ನೀನು ಕಟ್ಸಿರೋ ಮನೆ ತುಂಬ ಚೆನ್ನಾಗಿದೆ, ಆದ್ರೂ ಅವ್ರಿಗೆ ಒಂದ್ಸಲ ತೋರಿಸ್ಬಿಡು ಅಂತ ಹೇಳಿ. ಸುಮ್ಮನಿರ್ಲಾರದಲ್ಲಿ ನಮ್ಮ ಸ್ನೇಹಿತ ವಾಸ್ತು ತಜ್ಞರನ್ನು ಮನೆಗೆ ಕರೆಸಿದ. ಅವ್ರು ಬರ್ತಿದ್ದ ಹಾಗೇನೆ ಗೇಟ್ ನೋಡಿ, ಇದು ಭಾಳ ವಾಸ್ತು ಪ್ರಕಾರ ತುಂಬ ಸರಿಯಾಗಿದೆ ಎಂದರು. ಒಳಗೆ ಬಂದು ನೋಡಿದ್ರು, ಡ್ರಾಯಿಂಗ್ ಹಾಲ್ ವಾಸ್ತು ಪ್ರಕಾರ ಸರಿಯಾಗಿದೆ ಎಂದರು. ಅಡುಗೆ ಮನೆ ವಾಸ್ತು ಪ್ರಕಾರ ಇದೆ ಎಂದರು. ಡೈನಿಂಗ್ ಹಾಲ್ ವಾಸ್ತು ಪ್ರಕಾರ ಸರಿಯಾಗಿದೆ ಎಂದರು. ಅದೇ ಥರ ಬೆಡ್ರೂಮ್ ವಾಸ್ತು ಪ್ರಕಾರ ಬಹಳ ಸರಿಯಾಗಿದೆ. ಬಾತ್ರೂಮ್ ಇದು ವಾಸ್ತು ಪ್ರಕಾರ ಇದೆ. ಏನು ಇವನು ತೋರಿಸಿದ್ರು ಎಲ್ಲದೂ ವಾಸ್ತು ಪ್ರಕಾರ ಇದೆ ಎಂದರು. ನಮ್ಮ ಸ್ನೇಹಿತ ಅಲ್ಲಿಗಾದ್ರೂ ನಮಸ್ಕಾರ ಸ್ವಾಮಿ, ಒಳ್ಳೇದಾಯಿತು, ಸಂತೋಷ ಅಂತ ಸುಮ್ಮನಾಗಬಹುದಾಗಿತ್ತು. ಆದರೆ ಸ್ವಾಮಿ ಪ್ರತಿಯೊಂದು ವಾಸ್ತು ಪ್ರಕಾರ ಇದೆ ಅಂದರೆ ಏನು ದೋಷ ಇಲ್ವಾ ಹಾಗಾದರೆ ಮನೆಯಲ್ಲಿ ವಾಸ್ತು ದೋಷ ಕೇಳಿದ. ಅವಾಗ ಅವ್ರು ಹೇಳಿದರು, ಇಲ್ಲಪ್ಪ ಎಲ್ಲದೂ ವಾಸ್ತು ಪ್ರಕಾರ ಇದೆ, ಫೌಂಡೇಶನ್ ಅಡಿಪಾಯ ಒಂದು ವಾಸ್ತು ಪ್ರಕಾರ ಇಲ್ಲ, ಅದನ್ನೊಂದು ಬದಲಾಯಿಸ್ಬಿಡು ಅಂತ ಹೇಳಿದರು. ಇಂಥವರು ಇರ್ತಾರೆ. ಆದ್ದರಿಂದ ಕೆಲವು ಸಲ ಹುಷಾರಾಗಿ ಇರಬೇಕು. ಸಂತೋಷ ಆದರೆ ಹಂಚಿಕೊಳ್ಳ್ರಿ, ಇದನ್ನು ಬರೀ ಜೋಕ್ ಅಂತ ತಗೊಳ್ಬಿಡ್ರಿ. ಇದರೊಳಗೆ ಸಂದೇಶ ಇರುತ್ತೆ, ಅದನ್ನು ನೋಡ್ರಿ. ನಮಸ್ಕಾರ.